ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ತುಂಬನೇ ಈಸಿಯಾಗಿ ಟೇಸ್ಟಿಯಾಗಿ ಮಾಡುವಂತಹ ಒಂದು ನಿಪ್ಪಟ್ಟು ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, ನಿಮ್ಗೆಲ್ಲರಿಗೂ ಕೂಡ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಮೊದಲನೇದಾಗಿ ಈ ಒಂದು ನಿಪ್ಪಟ್ಟು ರೆಸಿಪಿಯನ್ನು ತಯಾರಿಸೋದಕ್ಕೆ ನಾನಿಲ್ಲಿ ಒಂದು ಪ್ಯಾನಿಗೆ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಬೀಜವನ್ನು ಹುರಿದು ತಗೊಳ್ತಾ ಇದ್ದೀನಿ. ಸೊ ಆದರೆ ಅದರ ಸಿಪ್ಪೆಯನ್ನೆಲ್ಲ ಕ್ಲೀನ್ ಮಾಡಿ ತಗೊಳ್ಳಿ. ಇಲ್ಲ ಅನ್ನೋದಾದರೆ ಹಾಗೆ ಉಪಯೋಗಿಸ್ತೀವಿ ಅಂದರೆ ಖಂಡಿತವಾಗ್ಲೂ ಉಪಯೋಗಿಸ್ಬೋದು. ಈಗ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡೋದಂತೂ ಮರಿಬೇಡಿ. ಈಗ ಕಡಲೆ ಬೀಜ ಹುರಿದಿದ್ದಾಗಿದೆ. ಸೊ ಅದನ್ನು ಒಂದು ಕುಟಾಣಿಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ತಣ್ಣಗಾಗಲಿ. ತಣ್ಣಗಾದ ನಂತರ ಕುಟಾಣಿಗೆ ಹಾಕಿ ನಾವು ಇದನ್ನು ಸ್ವಲ್ಪ ತರಿಯಾಗಿ ಇದನ್ನು ಪೌಡರ್ ಮಾಡ್ಕೋಬೇಕಾಗತ್ತೆ. ತೀರವಾಗಿ ನಾವು ಸ್ಮೂತಾಗಿ ಪೌಡರ್ ಮಾಡೋದು ಬೇಡ. ನೋಡಿ, ಈ ರೀತಿಯಾಗಿ ಇರಬೇಕು. ಅಲ್ಲಲ್ಲೇ ನಮಗೆ ಕಡಲೆ ಬೀಜ ಸಿಗ್ತಾ ಇರಬೇಕು. ಓಕೆ, ಈಗ ಇಲ್ಲಿ 1 ಟೇಬಲ್ ಸ್ಪೂನ್ ಆಗುವಷ್ಟು ಹೆಸರುಬೇಳೆ, 1 ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆಬೇಳೆ ಎಷ್ಟನ್ನು ಕೂಡ ಸುಮಾರು ಒಂದು 30 ನಿಮಿಷಗಳ ಕಾಲ ನಾನು ನೆನೆ ಹಾಕಿದ್ದೀನಿ. ಸೊ ನೋಡ್ಬೋದು ನೀವು. ನೋಡಿ, ಅಕಸ್ಮಾತ್ ನಿಮಗೆ ಜಾಸ್ತಿ ಬೇಳೆ ಬೇಕು ಅನ್ನೋದಾದರೆ ನೀವು ಇನ್ನೊಂದು ಸ್ವಲ್ಪ ಕೂಡ ಹಾಕ್ಕೊಳ್ಬೋದು. ಸೊ ಇಲ್ಲಿ ಹೆಸರುಬೇಳೆ ಮತ್ತು ಕಡಲೆಬೇಳೆ ಎರಡನ್ನೂ ಕೂಡ ಒಂದು ಅರ್ಧ ಗಂಟೆ ನೆನೆ ಹಾಕಿದ್ದೀನಿ. ಸೊ ಕಡಲೆಬೇಳೆಯಲ್ಲಿ ಅರ್ಧ ಭಾಗ ನಾನು ಇದನ್ನು ಮ್ಯಾಶ್ ಮಾಡ್ಕೊಳ್ಳೋದಕ್ಕೆ ಅಂತ ಹಾಕ್ಕೊಳ್ತಾ ಇದ್ದೀನಿ. ಒಂದು ಕುಟಾಣಿಗೆ ಕಡಲೆಬೇಳೆ ಹಾಗೆ ಉದ್ದಿನಬೇಳೆ ಇಷ್ಟನ್ನು ಕೂಡ ಹಾಕ್ಕೊಳ್ಬೇಕಾಗುತ್ತೆ. ಅರ್ಧ ಭಾಗ ಹಾಕ್ಕೊಳ್ತಾ ಇದ್ದೀನಿ. ಈಗ ಹೆಸರುಬೇಳೆಯನ್ನು ಕೂಡ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಹೆಸರುಬೇಳೆ ಹಾಗೆ ಕಡಲೆಬೇಳೆ ಎರಡನ್ನೂ ಕೂಡ ಸ್ವಲ್ಪ ತರಿಯಾಗಿ ಇದನ್ನು ನಾವು ಕುಟ್ಟಿ ತಗೋಬೇಕಾಗುತ್ತೆ. ಇದೇ ರೀತಿ ಕುಟಾಣಿಯಲ್ಲಿ ಕುಟ್ಕೊಂಡ್ರೆ ಸಾಕು, ಅಥವಾ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋತೀವಿ ಅಂದರೆ ಹಾಗೂ ಕೂಡ ನೀವು ಮಾಡ್ಕೋಬೋದು ಫ್ರೆಂಡ್ಸ್. ಓಕೆ, ಸೊ ಫ್ರೆಂಡ್ಸ್, ನೀವ್ಯಾರಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡೋದಂತೂ ಮರಿಬೇಡಿ. ಓಕೆ, ಈಗ ನೋಡ್ಬೋದು ಯಾವ ಥರ ಆಗಿದೆ ಅಂತ. ಈ ರೀತಿಯಾಗಿ ತರಿಯಾಗಿ ಇರಬೇಕು ನಮಗೆ. ಈ ನಾವು ಮಾಡ್ತಿರೋವಂಥದ್ದು ನಿಪ್ಪಟ್ಟು ರೆಸಿಪಿ ಆಗಿರೋದ್ರಿಂದ ಈ ರೀತಿಯಾಗಿ ಇದ್ದರೆ ಸಾಕು. ಅಥವಾ ನೀವು ಚಕ್ಲಿಗೆ ಅಥವಾ ಕೋಡ್ಬಳೆಗೆ ಮಾಡ್ಕೊಳ್ತೀವಿ ಅಂದರೆ ನುಣ್ಣಗೆ ಇರಬೇಕಾಗುತ್ತೆ. ಈಗ ಒಂದು ಬೌಲಿಗೆ ಮೊದಲನೇದಾಗಿ ನಾವಿಲ್ಲಿ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಂಡಿದ್ದೀವಿ. 1 ಕಪ್ ಆಗೋಷ್ಟು ಅಕ್ಕಿ ಹಿಟ್ಟು, ಒಂದು ಅರ್ಧ ಕಪ್ ಆಗೋಷ್ಟು ಕಡಲೆ ಹಿಟ್ಟು. ಕಡಲೆಯನ್ನು ಪೌಡರ್ ಮಾಡಿ ತಗೊಳ್ಬೋದು, ಅಥವಾ ಬೋಂಡ ಬಜ್ಜಿಗೆ ಉಪಯೋಗಿಸ್ತೀವಲ್ಲ ಆ ಹಿಟ್ಟನ್ನು ಕೂಡ ನೀವು ತಗೊಳ್ಬೋದು. ಸೊ ಈಗ ನಾನು ತಗೊಂಡಿರೋ ಅಂತಹದ್ದು ಕಡಲೆಯನ್ನು ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ. ಅದಾದ ನಂತರ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನ್ ಆಗುವಷ್ಟು ಚಿಲ್ಲಿ ಫ್ಲೇಕ್ಸನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಿಮಗೆ ಖಾರಕ್ಕೆ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟನ್ನು ನೀವು ಉಪಯೋಗಿಸ್ಕೊಳ್ಳಿ. ಸ್ವಲ್ಪ ಅಜ್ವೈನ್ ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ. ನಂತರ ಸ್ವಲ್ಪ ಜೀರಿಗೆಯನ್ನು ಹಾಕ್ಕೊಳ್ಳೋಣ. ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಅಡುಗೆ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ನೋಡಿಕೊಂಡು ನಿಮಗೆ ಎಷ್ಟು ಬೇಕಾಗುತ್ತೆ ಅದರಲ್ಲಿ ನೋಡಿಕೊಂಡು ಹಾಕ್ಕೊಳ್ಳಿ. ಖಾರಕ್ಕೆ ಅನುಗುಣವಾಗಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಅರ್ಧ ಸ್ಪೂನ್ ಆಗುವಷ್ಟು, ಯಾಕೆಂತಂದರೆ ಚಿಲ್ಲಿ ಫ್ಲೇಕ್ಸಲ್ಲೂ ಸ್ವಲ್ಪ ಖಾರದ ಅಂಶ ಇರುತ್ತೆ, ಅದಕ್ಕೋಸ್ಕರ. ಅದಾದ ನಂತರ ಈಗ ನಾವು ತರಿಯಾಗಿ ಮಾಡ್ಕೊಂಡಿರೋವಂತಹ ಬೇಳೆಗಳಿದೆಯಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ. ಮತ್ತು ನೆನೆಸಿರೋ ಅಂಥ ಬೇಳೆಗಳನ್ನು ಕೂಡ ಸೇರಿಸ್ಕೊಳ್ತೀನಿ. ಎರಡನ್ನೂ ಕೂಡ ಹಾಕ್ಕೊಳ್ಳೋಣ. ಸೊ ಈಗ ರುಬ್ಬಿರೋ ಅಂಥದ್ದು ನಮಗೆ ಸ್ವಲ್ಪ ಮ್ಯಾಶ್ ಆಗೋ ಥರ ಇರುತ್ತೆ. ರುಬ್ಬಿದಲೇ ಇರೋ ಅಂಥ ಬೇಳೆಯನ್ನು ಹೀಗೆ ಹಾಕ್ಕೊಂಡ್ರೆ ಅದು ತಿನ್ನಬೇಕಾದ್ರೆ ನಮಗೆ ಸಿಗ್ತಾ ಇರುತ್ತೆ ಮಧ್ಯ. ತುಂಬಾ ಒಳ್ಳೆ ಒಂದು ಫ್ಲೇವರು ಅನ್ನಿಸ್ತಾ ಇರುತ್ತೆ, ಟೇಸ್ಟು ಕೂಡ ಅನ್ನಿಸ್ತಾ ಇರುತ್ತೆ. ಮತ್ತು ಕರಿಬೇವನ್ನು ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಕರಿಬೇವನ್ನು ಮತ್ತು ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ಳೋಣ. ಇಷ್ಟನ್ನು ಹಾಕಿದ ನಂತರ ಇವಾಗ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಅದಾದ ನಂತರ ಈ ಕಡಲೆ ಬೀಜವನ್ನು 2 ಟೇಬಲ್ ಸ್ಪೂನ್ ಕಡಲೆ ಬೀಜ ತೊಗೊಂಡಿದ್ವಲ್ಲ ಅದನ್ನು ನಾನು ಸಿಪ್ಪೆ ಕ್ಲೀನ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಸಣ್ಣದಾಗಿ ಚಚ್ಚಿದ್ವಲ್ಲ, ಸೊ ಅದಿದ್ರೆ ಸಾಕು.
ನೀವು ಬೇಕು ಅಂತಂದರೆ ಪೌಡರ್ ಥರ ಮಾಡಿಕೊಂಡು ಕೂಡ ಹಾಕ್ಕೊಳ್ಬೋದು. ಸೊ ಈಗ 2 ಟೇಬಲ್ ಸ್ಪೂನ್ ಆಗುವಷ್ಟು ಬಿಸಿ ಎಣ್ಣೆ, ಓಕೆ, ಕಾದಿರೋ ಅಂಥದ್ದು ಬಿಸಿ ಬಿಸಿಯಾಗಿರಬೇಕು. ಅದು ಹಾಕಿದ ತಕ್ಷಣ ನಮಗೆ ಅಲ್ಲಿ ಬಬಲ್ಸ್ ಬರ್ತಿರಬೇಕು. ಓಕೆ, ಈಗ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡ್ಬೋದು, ಹೀಗೆ ಇದನ್ನು ಮಿಕ್ಸ್ ಮಾಡಿಕೊಂಡು ತಗೊಳ್ಬೇಕು. ಮಿಕ್ಸ್ ಮಾಡ್ಕೊಂಡ ನಂತರ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ಹಾಕಿರೋಂಥ ಎಣ್ಣೆ ಪರ್ಫೆಕ್ಟಾಗಿದೆಯಾ ಇಲ್ಲ ಅನ್ನೋದಕ್ಕೆ ಒಂದು ಉಂಡೆ ಕಟ್ಟಿದ್ರೆ ನಮಗೆ ಗೊತ್ತಾಗುತ್ತೆ ಹಾಕಿರೋವಂಥದ್ದು ಕರೆಕ್ಟಾಗಿದೆ ಅಂತ. ಸೊ ಇವಾಗ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಹಿಟ್ಟನ್ನು ಒಂದು ಟೈಟಾಗಿ ಕಲಿಸ್ಕೊಳ್ಬೇಕು. ತೀರಾ ತೆಳ್ಳಗೆ ಮಾಡ್ಕೋಬಾರ್ದು. ನಾವು ಚಕ್ಲಿ ಮಾಡಬೇಕಾದ್ರೆ ಅಥವಾ ನಿಪ್ಪಟ್ಟು ಕೋಡ್ಬಳೆ ಮಾಡಬೇಕಾದ್ರೆ ಹೇಗೆ ಹಿಟ್ಟನ್ನು ಕಲಿಸ್ಕೊಂಡಿರ್ತೀವಲ್ಲ ಅದೇ ರೀತಿ ಹಿಟ್ಟನ್ನು ಕಲಿಸ್ಕೊಳ್ಬೇಕು. ಈ ರೀತಿ ಟೈಟಾಗಿ ಇರಬೇಕು ಹಿಟ್ಟು. ಈಗ ಸ್ವಲ್ಪ ಹಿಟ್ಟನ್ನು ತಗೊಳ್ಳೋಣ. ಸ್ವಲ್ಪ ಹಿಟ್ಟನ್ನು ತಗೊಂಡು ಇವಾಗ ನಾವು ಇದನ್ನು ನೀಟಾಗಿ ರೌಂಡ್ ಶೇಪಲ್ಲಿ ಮಾಡಿಕೊಂಡು ಒಂದು ನಿಪ್ಪಟ್ಟನ್ನು ಮಾಡಿಕೊಳ್ಳೋಣ. ಸೊ ಫ್ರೆಂಡ್ಸ್, ನಿಮಗೆ ಇನ್ನೊಂದು ವಿಷಯವನ್ನು ತಿಳಿಸ್ಬೇಕಾಗಿತ್ತು. ನಾನು ತಯಾರಿಸಿರುವಂತಹ ರಾಗಿ ಮಾಲ್ಟ್, ಹೆಲ್ತಿ ರಾಗಿ ಮಾಲ್ಟ್ ಪೌಡರ್ ಸಿಗುತ್ತೆ. ಸೊ ನಿಮಗೆ ಬೇಕು ಅಂದರೆ ಖಂಡಿತ ನಾನು ಆ ವಿಡಿಯೋನು ಕೂಡ ಯೂಟ್ಯೂಬಲ್ಲಿ ನಾನು ಆಗಲೇ ಹಾಕಿದ್ದೀನಿ. ಸೊ ನೀವು ಯಾರಾದರೂ ನೋಡಿಲ್ಲ ಅಂದರೆ ಖಂಡಿತ ನೋಡಿ, ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕ್ ಇರುತ್ತೆ. ಮತ್ತು ನಿಮಗೆ ರಾಗಿ ಮಾಲ್ಟ್ ಪೌಡರ್ ಯಾರಿಗಾದರೂ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ಒಂದು ನಂಬರ್ಗೆ ವಾಟ್ಸಪ್ ಮಾಡಿ ಆರ್ಡರ್ ಮಾಡಿಕೊಂಡು ರಾಗಿ ಮಾಲ್ಟ್ ಪೌಡರ್ನ ನೀವು ತೊಗೊಳ್ಬೋದು. ಓಕೆ, ಸೊ ಈಗ ನೋಡ್ಬೋದು ಇಲ್ಲಿ ನಾನು ನಿಪ್ಪಟ್ಟನ್ನು ಕೈಯಲ್ಲೇ ಒಂದು ತಟ್ಟಿ ತೋರಿಸ್ತಾ ಇದ್ದೀನಿ. ಮತ್ತೊಂದನ್ನು ಸ್ವಲ್ಪ ಹಿಟ್ಟನ್ನು ತಗೊಂಡು ಅದರ ಮೇಲೆ ಬಟರ್ ಪೇಪರ್ನ ಮುಚ್ಚಿ ಈಗ ಒಂದು ಬೌಲಿಂದ ಈ ರೀತಿಯಾಗಿ ಮಾಡಿದ್ರೆ ನಮಗೆ ಪರ್ಫೆಕ್ಟ್ ಆಗಿರೋವಂತಹ ನಿಪ್ಪಟ್ಟು ಬಂದ್ಬಿಡುತ್ತೆ. ನೋಡಿ, ಜಾಸ್ತಿ ರಿಸ್ಕೇ ಇಲ್ಲ ನಿಮಗೆ. ನೋಡ್ತಾ ಇದ್ದೀರಲ್ಲ ಎಷ್ಟು ಈಸಿಯಾಗಿ ಬಂದಿದೆ ಅಂತ. ಸ್ವಲ್ಪ ತೆಳ್ಳಗೆ ಇರಬೇಕು, ತೀರಾ ದಪ್ಪಗಿರಬಾರ್ದು. ಎಣ್ಣೆ ಕಾಯೋದಕ್ಕೆ ಆಲ್ರೆಡಿ ಇಟ್ಟಿದ್ದೆ. ಈಗ ಒಂದೊಂದಾಗಿ ನಿಪ್ಪಟ್ಟೆಗಳನ್ನು ಹಾಕಿ ನಾವು ಬೇಯಿಸ್ಕೊಳ್ಳೋಣ. ಸೊ ಎಣ್ಣೆಯಲ್ಲಿ ಫ್ರೈ ಮಾಡಬೇಕಾದ್ರೆ ಯಾವಾಗಲೂ ಕೂಡ ಸ್ಟವ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು. 10 ನಿಮಿಷದಲ್ಲಿ ಗರಿಗರಿಯಾದ ನಿಪ್ಪಟ್ಟು ಹೀಗೆ ಮಾಡಿದರೆ ಒಂದು ಬಿಡದೆ ತಿಂದು ಮುಗಿಸ್ತಾರೆ ಅಂತ ಹೇಳ್ಬೋದು. ತುಂಬ ಈಸಿಯಾಗಿರುವಂತಹ, ರುಚಿಯಾಗಿರುವಂತಹ, ಕ್ರಿಸ್ಪಿಯಾಗಿರುವಂತಹ ನಿಪ್ಪಟ್ಟು ರೆಸಿಪಿ ರೆಡಿಯಾಗಿದೆ ಫ್ರೆಂಡ್ಸ್. ಖಂಡಿತವಾಗ್ಲೂ ಈಗ 2 ಸೈಡ್ ಕೂಡ ನಮಗೆ ಸ್ವಲ್ಪ ಗರಿಗರಿಯೇ ಬರೋ ಹಾಗೆ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ. ಸೊ ಈಗ ನೋಡಿದ್ರೇ ಗೊತ್ತಾಗ್ತಾಯಿದೆ ಎಷ್ಟು ಗರಿಗರಿಯಾಗಿ ಬಂದಿದೆ ಅಂತ, ಮತ್ತು ತುಂಬಾ ಚೆನ್ನಾಗಿ ಬಂದಿದೆ. ನೋಡಿ, ಇಷ್ಟು ತೆಳ್ಳಗಿರಬೇಕು, ತೀರಾ ದಪ್ಪ ಮಾಡ್ಕೋಬಾರ್ದು. ಆಗಿರುವಂತಹ ನಿಪ್ಪಟ್ಟನ್ನು ಈಗ ಒಂದು ಟಿಶ್ಯೂ ಮೇಲೆ ತೆಗೆದಿಟ್ಕೊಳ್ತೀನಿ. ಮತ್ತೊಂದು ಬ್ಯಾಚ್ ನಿಪ್ಪಟ್ಟನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತೀನಿ. ಓಕೆ, ಸೊ ಈಗ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದನ್ನು ಮುರಿದು ಕೂಡ ನಾನು ತೋರಿಸ್ತೀನಿ. ಆಗಿರುವಂತಹ ನಿಪ್ಪಟ್ಟನ್ನು ಒಂದು ತಟ್ಟೆಗೆ ಸರ್ವ್ ಮಾಡ್ಕೊಳ್ಳೋಣ. ಮೊದಲನೇದಾಗಿ ತುಂಬಾ ಈಸಿಯಾಗಿರುವಂತಹ 10 ನಿಮಿಷದಲ್ಲಿ ಆಗುವಂತಹ ರುಚಿಯಾಗಿರುವಂತಹ ಗರಿಗರಿಯಾದ ನಿಪ್ಪಟ್ಟು ರೆಡಿಯಾಗಿದೆ. ನೀವು ಕೂಡ ತಯಾರಿಸಿ ಹೇಗೆ ಬಂತು ಅಂತ ತಿಳಿಸಿ. ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು.